ಅತ್ತೆ ಮಾವ ಹೇಳ್ತಿದ್ರು 500 ಬರ್ತಾರಂತೆ. ಅವ್ರು ಬಂದಾಗ ಫೋನ್ ಮಾಡು ಬರ್ತೀನಿ ಅಂತ ಹೇಳಿ. ಹೂ ಕಣವ, ಪವಿತ್ರನ ಮದುವೆಗೆ ದಿವಸ ಗೊತ್ತು ಮಾಡೋಕ್ಕೆ ಅಂತ ನಾವೇ ಬರೋಕ್ಕೆ ಹೇಳ್ಬಿಟ್ಟು ಬಂದಿದ್ದೋ ಮದುವೆ ಹೋಗೋದಾಗ. ಅದಕ್ಕೆ ಎಲ್ಲ ಬರ್ತೀನಿ ನಿಂದಿರಬೇಕು. ಸರಿ ಬರಲಿ, ಅವ್ರು ಬಂದಾಗ ನೋಡೋಣ. ಈಗ ಅಲ್ಲಿ ಸೊಪ್ಪು ತಂದಿಕ್ಕೀವಿ, ನೆರವೆ ಸೊಪ್ಪ. ಅದೊಂಚೂರು ಬಿಡಿಸ್ಬಿಟ್ಟು ತೊಗರಿ ಕಾಳುವೆ ಅಳಸಂಡೆ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ಬಿಡು ಮಧ್ಯಾಹ್ನಕ್ಕೆ. ಬಸ್ಸಾರೇನತ್ತೆ? ನಾನು ಉಳಿಸಾರು ಮಾಡೋಣ ಅಂತಿದ್ದೆ. ಅದಕ್ಕೆ ಉಳಿಸಾರು ತರಕಾರಿ ಅಲ್ಲವೇ ತಂದಿದ್ದಿ? ತರಕಾರಿನೇ ನುಗ್ಗೆ ಮರದಲ್ಲಿ ನುಗ್ಗೆಕಾಯಿ ಸಂದಾಕ್ಬಿಟ್ಟವೆ. ಇವ್ರಿಗೆ ಹೇಳ್ಬಿಟ್ಟು ಒಂದು 4 ಕಿತ್ತಿಸ್ಕೊಂಡು ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಮಾಡೋಣ ಅಂತ. ಈಗ ಆಲೂಗಡ್ಡೆ ಬದನೆಕಾಯಿ ತರಕ್ಕೆ ಲಕ್ಷ್ಮಣ ಅಂಗಡಿಗೆ ಹೋದ್ಯಾ? ಇಲ್ಲ ಕಣತೆ, ಒಂದು 2 ಎತ್ತಿಕ್ಕಿ ಇದೆ. ಅವತ್ತು ಟೌನ್ಗೆ ಹೋಗಿ ತಂದಿದ್ದ. ಸರಿ, ಸೊಪ್ಪದಲ್ಲಿ ಏನು ಮಾಡ್ತೀವಿ? ಒಂದು ಕೆಲಸ ಮಾಡ್ತಾಯಿ, ನೀನು ಹೇಳ್ದಂಗೆ ನುಗ್ಗೆಕಾಯಿ ಆಲೂಗಡ್ಡೆ ಹುಳಿ ಮಾಡಿಬಿಟ್ಟು ಆ ಸೊಪ್ಪ ಹಂಗೆ ಹುರಿದು ಪಲ್ಯ ಮಾಡಿಬಿಡು. ಸುಮ್ಮನೆ ಎಳೆ ಕಿತ್ಕೊ ಬಂದಿರೋವು ಹಾಳಾಗಬಾರ್ದು. ಅದು ಅಲ್ಲದೆ ನಿಮ್ಮ ಮಾವನಿಗೆ ಈ ಈರುಳ್ಳಿ ಜಾಸ್ತಿ ಹಾಕಿ ಪಲ್ಯ ಮಾಡೋದ್ರೆ ಸಂದಕ್ಕೆ ಇಷ್ಟ ಆಯ್ತದೆ. ಸರಿ ಕಣತೆ, ಆಯಿತು. ನೀವೆಲ್ಗೂ ಹೊಂಟಂಗಿದೆ? ಅಯ್ಯೋ ಎಲ್ಗೂ ಇಲ್ಲ ಸಸಿ, ಬಂಗಾರಿತವ ರವ್ ಕೆಲಸ ಅಂದ್ಬಿಟ್ಟು ಹೋಯ್ತಾ ಇದ್ದೆ. ಹಾಂ, ನೀವು ಬಂಗಾರಿ ಹತ್ರ ಬ್ಲೌಸ್ ಹೊಲ್ಸಿರೆ? ಹ್ಞೂ, ಅದ್ಯಾಕೆ ಬಂಕ್ ಕೇಳಿ. ಅಷ್ಟಂಕ ಹೋಯ್ತೀವಲ್ಲ, ಅವ್ರು ಇವ್ರು ಕೊಡ್ತವ ಮಡಗಿದ್ದೆ. ಅದರಲ್ಲಿ ಒಂದು 4 ಅಂತ ಇಂಥವ ಇವಳು ಸಾಕಮ್ಮ ಬಂದಿದ್ಲು, ಆ ಥರನೇ ಅವಳು ಕೊಟ್ಟು ಕಳಿಸ್ಬಿಟ್ಟೆ. ಇನ್ನೊಂದು 4 ತೆಗ್ದಿಕ್ಕಿವ್ನಿ, ಒದ್ಸ್ಕೊಂಡು ಮಂತವಿ ಇಕ್ಕಳಕ್ಕೆ ಸತಾವ ಆಯ್ತವೆ ಅಂತ. ಅದಕ್ಕೆ ಮಡಗಿವ್ನಿ. ಹೋಗಿ ಕೊಟ್ಬಿಟ್ಟು ಬಂದರೆ ಅವ್ಳಿಗೂ ಒಂದು ಕೆಲಸ ಆದಂಗೆ ಆಯ್ತದೆ, ಒಂದು ಸಂಪಾದನೆ. ನನಗೂ ಮೂಲಲ್ಲಿ ಬಿದ್ದಿರೋ ಬದಲು ಆಯ್ಕೊಂಡಂಗೆ ಆಯ್ತದೆ. ಮಡಗಿ ಏನು ಮಾಡೋಣ? ಸಂದಕವೇ ರೌಕೆ ಬಟ್ಟೆಗಳು. ಅದಲ್ಲದೆ ನನ್ನ ಸೀರೆ ಒಂದು 4 ರೌಕೆ ಬಟ್ಟೆ ಹಾಳಾಗವೆ. ಅದಕ್ಕೆ ಅವ ತೆಗೆದು ಬಿಸಾಕ್ಬಿಟ್ಟು ಇವಾದ್ರ ಜೊತೆಗೆ ಹಾಯ್ಕೊಳಕ್ಕೆ ಅಂತ. ನಿನ್ನವು ಯಾವಾರು ಇದ್ರೆ ಕೊಡು. ಅತ್ತೆ ಇಲ್ಲ, ನಾನು ಸೀರೆ ಜೊತೆಗೆ ಬರ್ತೀವಲ್ಲ ಅವರಲ್ಲೇ ರೊಕ್ಕ ಹೊಲ್ಸ್ಕೊತೀನಿ. ಈ ಬ್ಯಾರೋ ಬೇಡ. ಬೇಕಿರೋ ನನ್ನ ಹತ್ರ 4 ಕೊಡ್ಲಾ, ನೀವು ಹೊಲ್ಸ್ಕೊತೀರಿ? ಅಯ್ಯೋ ತಾಯಿ, ನನ್ನವು ಸೀರೆ ಜೊತೆಗೆ ಎಷ್ಟೊಂದವೆ. ಇವನ್ 4 ಬಟ್ಟೆ ಚೆನ್ನಾಗಿದ್ದು ಅಂತ ಹೊಲ್ಸ್ತಾವಿನಿ. ನನಗೇನು ಬೇಡ, ನೀನೇ ಮಾಡಿಕೋ. ಇವನ್ 4 ಕೊಟ್ಬಿಟ್ಟು ಬರ್ತೀನಿ. ಅದು ಅಲ್ಲದೆ ಈಗ ಒಂಥರ ಈ ಬೆಂತವೆಲ್ಲ ಸುಲಭವಾಗಿ ಹೋಗವೆ, ಸಣ್ಣಾಗಿ ನಿಲ್ಸ್ತದೆ ಯಾಕೋ ಲೂಜಾಗಿ. ಅದಕ್ಕೆ ಬಂಗಾರಿತವಾದರೆ ಮೈ ಅಳ್ತೆ ಕೊಟ್ಬಿಟ್ಟು ಹೊಸ್ಕೊಳ್ಳೋಣ. ಆ ಟೋನ್ಗೋರೆ ಆ ಗಂಡಸು ಅಳ್ತೆ ತಗೊಳ್ಬಿಡ್ತಾನೆ ಒಂಥರ ಹಸಿಸಿ. ಈಗ ಹೆಂಗೋ ಈ ಬಂಗಾರಿ ಕಲ್ತಿದ್ದೆ ಒಳ್ಳೇದಾಯ್ತು. ಅದಕ್ಕೆ ಇವಳ ಹತ್ರನೇ ಮೈ ಅಳ್ತೆ ಕೊಟ್ಬಿಟ್ಟು ಬ್ಲೌಸ್ ಹೊಲ್ಸ್ಕೊಂಡು ಆಮೇಲೆ ಅದೇ ಹೊಲ್ಸ್ಕೊಂಡ್ರೆ ಅಳ್ತೆಗೆ ಸರೋತದೆ. ಅದಕ್ಕೆ ಒಂದು 4 ಕೊಟ್ಬಿಟ್ಟು ಹೊಲ್ಸೋಣ ಅಂತ. ಚಂದ ಹೊಲಿತಾಳೋ? ನೀನು ಯಾವ ಥರ ಹೊಲ್ಸಿದೆಯೇ? ಅತ್ತೆ ನಾನೇನು ಹೊಲ್ಸಿಲ್ಲ, ಆದರೆ ಹೊಲ್ಸಿರೋರು ಹೇಳೋರೆ ಸಂದಕ್ಕೆ ಹೊಲಿತಾಳೆ, ಅಳ್ತೆ ಹೆಂಗೆ ಹೇಳ್ತೀವಿ ಹಂಗೆ ಹೊಲಿತಾಳೆ ಅಂತವ. ಹೊಲ್ಸ್ಕೊಳ್ಳಿ. ಸರಿ, ಆಲೆ 12 ಆಗೋಯ್ತು. ಹುಡುಗ ಅಡುಗೆ ಇಕ್ಕು. ನಾನು ಈ ಪೂಜೆ ನಾಷ್ಟ ಅಂದ್ಕೊಂಡು ತಡ ಆಗೋಯ್ತು. ಇನ್ನು ನಿಮ್ಮ ಮಾವನು 500 ಬಂದುಬಿಟ್ರೆ ಒತ್ತಾಗೋಯ್ತದೆ. ಹಂಗೆ 500 ಹೋಗುವಾಗ ಅವ್ರಿಗೆ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಎಲ್ಲ ಕೊಡೋಕೈತೆ. ಎಲ್ಲ ಹೊಂಚಿ ಒಂದು ತಟ್ಟೆಗೆ ಇಕ್ಬಿಡು. ಅದೋ ಇಲ್ವೋ ಎಲೆ ಅಡಿಕೆ? ಎಲೆ ಇಲ್ಲ ಕಣತೆ, ಅಡಿಕೆವೆ. ನೀವು ಬತ್ತಾ ಹಂಗೆ ಎಲೆ ಅಡ್ಕೊ ಬಂದುಬಿಡಿ ಲಕ್ಷ್ಮಣ ಅಂಗಡಿಗೆ ಬಿಟ್ಟು. ಸರಿ, ನಾನು ಹೋಗಿ ತತ್ತೀನಿ, ನೀನು ಹೋಗಿ ಅಡುಗೆ ಇಕ್ಕು. ಅನಿತ ಏನಾರು ಫೋನ್ ಮಾಡಿಲ್ಲೇ? ಹ್ಞೂ, ಆವಾಗಲೇ ಮಾಡಿದ್ಲು. ಕಿಸೋರ ಏನೋ ಯಾವುದೋ ಕೆಲಸ ಅದೇ ಅಂದ್ಬಿಟ್ಟು ಹೋದಂತೆ. ಯಾರೋ ಕೆಲಸ ಕರೆದವ್ರೆ ಅಂತ. ಮನೆ ಕಾಸು ಕೇಳಿದಕ್ಕೆ ಎಲ್ಲಿಂದ ತರೋಣ ಅಂದ್ಬಿಟ್ಟು ಗೊರ್ಗ ಆಡ್ಕೊಂಡು ಹೋದಂತೆ. ಅದನ್ನೇ ಬೈತಾ ಇದ್ಲು. ನನ್ನ ಮಗ ಅದು ಯಾವ ಬುದ್ಧಿ ಕಲಿತೇನೋ ಬಾ, ನನಗಂತೂ ಸಾಕಾಗೋದೆ. ಸರಿ, ನಾನು ಹೋಗಿದ್ದು ಬ್ಲೌಸ್ ಪೀಸ್ ಕೊಟ್ಬಿಟ್ಟು ಬರ್ತೀನಿ, ನೀನು ಅಡುಗೆ ಮಾಡು. ಹ್ಞೂ ಸಸಿ ಹಾಂ ಇವ ನೀನು ಬಾಬಾ. ಓಹೋ, ಏನು ಬೀಗ್ತಮ್ಮ, ಅಪ್ರೂಪಕ್ಕೆ ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ದೀ. ಇವ ಸೂರ್ಯ ಎತ್ತಗಡೆ ಹುಟ್ಟವನು. ಅಯ್ಯೋ ಗಿರ್ಜಕ್ಕ, ಸೂರ್ಯ ಎತ್ತಗುಟ್ಟಾನು, ಊಟ ಕಡಿಕೆ ಹುಟ್ಟವನೆ. ಬರ್ದಿರೋ ಹೋಗ್ದಿರೋದಕ್ಕದತ್ತೆ. ನೀವಂತೂ ಸಾವುಕಾರ ಬರೋಕ್ಕಿಲ್ಲ, ನಾವಾರು ಬರಬೇಡ್ದೆ. ನೀನು ಮಾತಿಗೇನು ಕಮ್ಮಿ ಇಲ್ಲ ಬಾ ಪದ್ಮ. ಸಸಿ ಹೆಂಗಿದ್ಯವ? ಗಿರ್ಜಕ್ಕ ಹೆಂಗಿದ್ದೀರಿ? ಮನೆಯವರೆಲ್ಲ ಸಂದಕ್ಕೋರ? ಅಮ್ಮ ನಾವೆಲ್ಲ ಸಂದಕ್ಕಿದ್ದೀವಿ. ನೀನೇನು ಒಂದು ಮಾತು ಹೇಳ್ತೀರ ಹಿಂಗೆ ಬಂದ್ಬಿಟ್ಟಲ್ಲ, ನನಗೆ ನಂಬಕೈತಲ್ಲ. ಒಬ್ಳೆ ಬಂದ? ಅಪ್ಪಯ್ಯ ಬಂತ? ಅಣ್ಣ ಬನ್ನಿ. ಅಣ್ಣನೂ ಬಂದಿಲ್ಲ, ಅಪ್ಪನೂ ಬಂದಿಲ್ಲ, ನಾನು ಒಬ್ಳೆ ಬಂದೆ ಕಣವ. ಬರ್ರಿ ಕೂತ್ಕೊಳ್ರಿ. ಸಸಿ ಒಳಗವ, ಕಾಪಿ ನೋಟಿನಕ್ಕು ನಾಷ್ಟ ಆಯ್ಕೋಬೋಗು. ಅಯ್ಯೋ ಗಿರ್ಜಕ್ಕ, ಏನು ಬೇಡ ಸುಮ್ಕಿರಿ. ನಾಷ್ಟನ ಬತ್ತನೆ ಮಾಡ್ಕೊಬಂದೆ. ಚಪಾತಿ ಮಾಡಿ ಟೊಮಟೊ ಗೊಜ್ಜು ಮಾಡಿದೆ. ನಮ್ಮನೆ ಹುಡುಗರಿಗೆಲ್ಲ ಕೊಟ್ಬಿಟ್ಟು ನಾನು ತಿಂದ್ಬಿಟ್ಟು ಪೂರ್ಣಿಗೆ ಮಗ ನೋಡ್ಕೊಂತ ಹೇಳಿ ಬಂದೈತೆಗೆ. ಅಪ್ಪ ಅಣ್ಣ ಫ್ಯಾಕ್ಟ್ರಿಗೆ ಹೋದ್ರೇನಮ್ಮ? ಹೂ ಕಣವ, ಇನ್ನೇನು ಅವ್ರಿಗೆ ಅದೇ ಕೆಲಸ ಅಲ್ವೇ. ನಾನು ನಿಮ್ಮ ಅದಕ್ಕೇನು ಬಾರೆ ಅಂತೆ. ಅವಳು ಮಗ ಎತ್ಕೊಂಡು ಬರಕಲ್ಲ ಬಿಸಿಲು ಅಂದ್ಲು, ನಾನು ಒಬ್ಳೆ ಬಂದೆ. ಬಾರಮ್ಮ ಕುತ್ಕೋ. ಏನದು ಕೈನಾಗೆ? ಅಲ್ಲಕ್ಕಂತಾಯಿ, ಅವತ್ತು ಬಂದು ಹೋದವರು ತಿರುಗಿ ಬರ್ತೀನಿ ಅಂತ ಹೇಳಿ ಬರೋದೇ ಬೇಡವೆ. ಗಿಣ್ಣ ಮಾಡಿಕೊಂಡು ನಾನು ಸಂದೆ ತನಕ ಕಾರದು ಸಂದಿಕ್ಕೆ ನಿಂಗಮ್ಮ ಕೊಟ್ಟು ಕಳಿಸಿದಾಯ್ತು. ಅಲ್ಲ ಏನು ಹುಡುಗರಪ್ಪ, ಬತ್ತೀವಿ ಅಂದೋದ್ರು ಬರಲಿಲ್ಲ. ನಿನ್ನ ಗಂಟಾನೆ ಅಷ್ಟು ಮಟ್ಟಿಗೆ ಹೇಳ್ಬಿಟ್ಟು ಬರೋದು ಬೇಡವೆ. ಯಾವತ್ತು ಬಂದಿದ್ರು? ಹಾಂ ಅದು ಅತ್ತೆ ಅವಾಗ ಅದು ಜಾತ್ರೆ ಟೈಮ್ನಾಗ ಒಂದಿವಸ ಹೋಗಿದ್ವಲ್ಲ ಅವಾಗ ಹೇಳಿದ್ದು. ಅವ್ವ ಅದನ್ನೇ ನೆನ್ಪಿಟ್ಕೊಂಡವಳೆ. ಹ್ಞೂ ಕಣಿಕ. ಯಾಕೆ ಎಲ್ಗೋ ಹೊಂಟಂಗಿದ್ದ ಗಿರ್ಜಕ್ಕ? ಏನಿಲ್ಲ ಪದ್ಮ, ರೌಕೆ ಬಟ್ಟೆ ಇದು ಒಲೆ ಕೊಡೋಣ ಅಂತೇಳಿ ಇಲ್ಲೇ ಬಂಕಾರಿ ಮನೆಗೆ ಹೊಂಟೆ. ಓ ಹಂಗ ಪಾಪ ಹೋಯ್ತಿದ್ರೇನು, ಹೋಗ್ಬಿಟ್ಟು ಬರೋಗ್ರಿ. ಬಂದ್ಬಿಡ್ತೀನಿ, ಕುತ್ಕೊಂಡಿರು. ಸಸಿ ಹಂಗದೇ ನೋಡುವ. ಅವ್ವ ಸಂದಾಕಿದ್ಯೋ? ಅಣ್ಣ ಹೆಂಗವನೆ? ಈಗಲೂ ಹಂಗೆ ಮಾಡ್ತಾನೆ ಹೆಂಗೆ? ಅಯ್ಯೋ ತಾಯಿ, ಆ ಕತೆ ಯಾಕೆ ಕೇಳಿ.
ನನ್ನ ಕತೆ ಬಿಡು, ನೀನು ಹೆಂಗಿದ್ದಿ? ಮನೆಯಲ್ಲೆಲ್ಲ ಹೆಂಗದೆ? ಮನೆಯ ಕಿಸರಂಗೆ ಬಿಟ್ಕೊಟ್ರಂತೆ ನಿಂಗೆ ಯಾರವ ಹೇಳ್ದವ್ರು ಆಲಯ? ಬಿಟ್ಕೊಡಕ್ಕದೇನು ಸುಮ್ಕೆ ಕೆಟ್ಟೈತೆ? ಬಿಟ್ಟು ಇಲ್ಲ ಗಿಟ್ಟು ಇಲ್ಲ. ಅದು ಮಾವಯ್ಯ ಇಲ್ಲಿದ್ರೆ ಅವ್ನು ಜವಾಬ್ದಾರಿ ಬರೋಕ್ಕಿಲ್ಲ, ಅಲ್ಲಿ ಕಳಿಸು ಅಂತ ಹೇಳಿ ಸುಮ್ಕೆ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅವ್ನು ಜವಾಬ್ದಾರಿ ಬರಲಿ ಅಂತೇಳಿ ಬೇರೆ ಇರ್ಸೋರು ಅಷ್ಟೇ. ಅದು ಬಿಟ್ರೆ ಯಾರಿಗೇನು ಬಿಟ್ಕೊಟ್ಟಿಲ್ಲ. ಬಿಟ್ಕೊಡಕ್ಕಾಗತ್ತೆ? ನನ್ನ ಗಂಡನ ಇಬ್ಬರೇಸಲು ಇರೋದ ಮನೆ ಆ ಆಸ್ತಿ ಅಲ್ವಾ? ಓ, ನನಗೆ ಯಾರೋ ಹಂಗಂದ್ರು, ಅದಕ್ಕೆ ಇದೇನಪ್ಪ ತಾಳು ಅಂತೇಳಿ ಬಂದೇ ಬಿಟ್ಟೆ. ಮತ್ತೆ ಗಿಣ್ ತಗೊಂಬಂದೆ ಅಂದೆ? ಅಯ್ಯ, ಗಿಣ್ ತಗೊಂಡು ಹಂಗೆ ನೀವು ಪ್ರಶ್ನೆನೂ ಕೇಳ್ಕೊಂಡು ಹೋಗೋಣ ಅಂತ ತಾಯಿ ಬಂದಿದ್ದು. ಸರಿ, ಈಗ ಪವಿತ್ರನ ಮದುವೆ ವಿಷಯ ಹೆಂಗೆ ನಡೀತದೆ? ಇನ್ನೇನು ಸಂದಾಕ್ ನಡೀತದೆ. ಇವತ್ತು 500 ಬರ್ತಾರಂತೆ ದಿವಸ ಇಕ್ಸ್ಕೊಡೋಕ್ಕೆ. ಆಮೇಲೆ ಮದುವೆ ಎಲ್ಲ ತಯಾರಿ ಶುರು ಆಯ್ತದೆ. ಹೆಂಗೋ ತಾಯಿ, ನಾನು ಭಯ ಬಿದ್ದೋಗಿದೆ ಏನಾಯ್ತದಪ್ಪ ಅಂತವ. ಈಗ ಪವಿತ್ರಂಗೆ ಮದುವೆ ಆಗಿ ಅವಳು ಹಚ್ಕೋದ್ಮಿಕ್ಕೆ ಈ ಕಿಸೋರು ಹೆಂಗೋ ತಾತ್ಕಾಲಕ್ಕೆ ಹೋಗೋ ಹೆಂಗೋ ಆಚೆಗೆ ಹಾಕಿದ್ದೀರಿ. ಇನ್ನು ಈ ಮನೇಲಿ ನನ್ನ ಮಗಳು ಅಳಿಂದೆ ಅಲ್ಲ. ಸುಮ್ಕಿರು, ಇವಾಗ ಅತ್ತೆ ಮುಂಚಿಂತಾರಲ್ಲ ಕಡೆ ಸಂದಾಕವ್ರೆ, ಸಂದಾಕ್ ನೋಡ್ಕೋತಾರೆ. ಅದು ಅಲ್ಲದೆಯಾ ಈಗ ನಮ್ಗೆ ಮಾಡೋರಲ್ಲ, ಇನ್ನೇನು ತಲೆನೋವು. ಹೌದು, ಅದಕ್ಕೆ ಹೆಂಗದೆ ಮಗ? ಚೆನ್ನಾಗೋಳ? ಅಯ್ಯೋ ಬಾ ತಾಯಿ, ಏನು ಅದಕ್ಕೇನೋ ಏನು ಅನ್ನೋನು. ನಿಮ್ಮ ಅದಕ್ಕೆಗಿಂತ ಅಣ್ಣಂದೇ ಆರ್ಭಟ ಜಾಸ್ತಿ ಆಗೋದೆ. ಎಲ್ಲ ಅದಕ್ಕೂ ನಾನೇ ಕೊಡಬೇಕು ನಾನೇ ಮಾಡಬೇಕು ಅಂತ ಹೆಂಗೆ ಆಡ್ತಾನೆ ಏನ್ಬೇಡ ಮನೆಯಾಗೆ. ನಿಮ್ಮಪ್ಪ ಅಂತೂ ಆಸ್ತಿ ಎಲ್ಲ ನಮ್ಮ ಹೆಸರು ಇಟ್ಕೊಂಡೆ ಹಿಂಗೆ ಆಡ್ತಾನೆ, ಇವ್ನಿಗೆ ಏನಾರು ಕೊಟ್ಟಿದ್ರೆ ನೇನೇ ಗತಿ ಅಂತಾರೆ. ಅದ್ಯಾಕಮ್ಮ, ಏನು ಮಾಡ್ದ? ಏನು ತಾಯಿ ಹೇಳಿಲ್ಲ ಕೇಳಿಲ್ಲ. ಟೌನ್ನಾಗ ಹೋಗಿ ಜಾಗ ತೆಗ್ದವನೆ ನೋಡಿದ್ರೆ ಬರ್ಬೇಕಾದ ದುಡ್ಡೆಲ್ಲ ತೆಗ್ದಲ್ಗೆ ಅಡ್ವಾನ್ಸ್ ಕೊಟ್ಟಿವ್ನಿ. ಈಗ ಆ ಏರಿ ಮೇಲಿನ ತೋಟ ಮಾರ್ಬಿಟ್ಟು ಅದಕ್ಕೆ ದುಡ್ಡು ಕೊಟ್ಟು ಹೆಸ್ರು ಮಾಡಿಸ್ಕೊಳ್ಳೋಣ ಅಂತ ಕೂತವನೆ. ನಿಮ್ಮಪ್ಪ ಅದಕ್ಕೆ ಒಂದೇ ಸಮ ಕೂಗಾಟ, ಯಾರನ್ನ ಕೇಳ್ದಿ ಮಾಡಲ್ಲ ಹಿಂಗೆಲ್ಲ, ಯಾರಿಗೆ ಹೇಳ್ದೆ ನೀನು ಇದೆಲ್ಲ ಬೇಕಿತ್ತೆ, ಈಗ ತೋಟ ಮಾರು ಅಂದರೆ ಏನು ಹುಡುಗಾಟ್ವೆ ಅಂತ ನಿಮ್ಮಪ್ಪ ಒಂದೇ ಕಿರ್ಚಾಟ. ಯಾಕೆ ಏನಾಯ್ತು ಅಂತವ? ಈಗೆಲ್ಲ ಇತ್ತಲ್ಲ, ಇನ್ಯಾಕೆ ಅಲ್ಲಿ ತೊಗೊಳಕ್ಕೆ ಹೋದ? ಎಲ್ಲಿ ಎಲ್ಲ ಚೆನ್ನಾಗಿ ಬೀಳ್ತದ ಕಣವ. ಅತ್ತೆ ಮನೆಗೆ ಹೋಗಿ ಕುತ್ಕೊತಾನೆ. ನಿಮ್ಮ ಅದಕ್ಕೆ ಸದ್ವಾದೋಳೆ ಈಗ ಸೈಡ್ ತಗೊಂಡಿರೋದು ಅವಳ ಹೆಸ್ರನಾಗೆಯ. ಈಗ ಸೈಡ್ ತಗೊಂಡು ಅವಳ ಹೆಸ್ರಿಗೆ ಮಾಡಿಬಿಟ್ಟು ನಮ್ಮ ತೋಟ ಮಾರಕ್ಕೆ ನಿಂತವನೆ. ನಾನು ಅದಕ್ಕೆ ಬೇಡ ಅಂದಿದ್ದಕ್ಕೆ ಏನು ಮಕ್ಕವೇ ಎಲ್ಲ ಮಾರವಲ್ಲ ನಿಮ್ಮ ಅಣ್ಣಂದು. ಈ ಥರ ಕೆಲಸ ಮಾಡ್ತಾನೆ ಅಣ್ಣ. ಈಗ ಏನಾಯಿತು? ಅದಕ್ಕೆ ಕೇಳ್ಬೇಕಾಯ್ತು, ಏನಕ್ಕೆ ಇರಲ್ಲ ಅಂತವ. ಅವಳೇನಂತಾಳೆ, ನನಗೇನು ಗೊತ್ತಿಲ್ಲ ಕಣಮ್ಮ, ನಿಮ್ಮ ಮಗನ ಕೇಳ್ಕೊಳ್ಳಿ ಅಂತಾಳೆ. ಇವ್ನು ಕೇಳಿದ್ರೆ ಯಾಕೆ ಮಾಡಬಾರ್ದ ಮಟ್ಬಾರ್ದ ಅಂತಾನೆ. ಏನವ ಮಾಡೋಣ ಒಂದು ಮನೆಯಾಗೆ? ಇನ್ನು ಜಾಸ್ತಿ ಮಾತಾಡೋದು ಈಗ ಊರವೆಲ್ಲ ನೋಡ್ತೀವಲ್ಲ, ಹಂಗೆ ಬೇರೆ ಹೋಯ್ತೀವಿ ಅಂದರೆ ಇರೋನೊಬ್ಬ ಮಗ ಪಟೇದ್ರ ಮನೆಯಲ್ಲಿ ಆಚೆ ಹೊಡೆದಂಗಾದರೆ ಏನು ಗತಿ ಅಂತವ ನಾವು ಅಲ್ಗಚ್ಕೊಂಡಿದ್ದೀವಿ. ನಿಮ್ಮ ಅಪ್ಪನಿಗೂ ಹಿಂಗೆ ಹೇಳೋದ ಕೇಳಲ್ಲ, ಅವ್ರಿಷ್ಟಕ್ಕೆ ಅವ್ರು ವ್ಯವಹಾರ ಮಾಡ್ಕೊಂಡು ನಿಮ್ಮ ಅಪ್ಪನ ತಲೆಗೆ ತತ್ತಾರೆ. ಅಯ್ಯೋ ಸಾಕಾಗೋದೆ, ಬತ್ತ ಪ್ರಶಾಂತ ಯಾಕೋ ನಮಗೆ ಹಿಂಸೆ ಇಕ್ತಾವನೆ. ಅಲ್ಲ ಅಣ್ಣ ಅಷ್ಟು ಮಟ್ಟಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ದವನು ಇದ್ಯಾಕೆ ಹಿಂಗಾಗ್ಬಿಟ್ಟ? ಇನ್ನೇನವ ಈಗ ನಮ್ಮದು ತಮ್ಮದು ಅಂತ ಆಯ್ತಲ್ಲ, ನನ್ನ ಹೆಂಡ್ರು ನನ್ನ ಮಗ ನಮ್ಮ ಅತ್ತೆ ಮನೆ ಹಿಂಗೆ ಆಗೋಗೋದು ಅವ್ನಿಗೆ. ನಮ್ಮ ಕಂಡ್ರೆ ಹಂಗೆ ಒಂಥರ. ನಮ್ಮದು ನಾವು ಉಳಿಸ್ಕೊಳ್ಳೋಣ ಅಂದರೆ ಇಲ್ಲ ಎಲ್ಲ ಬೇರೆ ಮಾಡೋಣ ಅಂತಾನೆ. ಅಯ್ಯೋ ಸುಮ್ಕಿರಮ್ಮ, ಒಂದು 2 ದಿವಸ ಸರಿತದೆ, ಯಾಕೆ ತಲೆ ಕೆಡ್ಸ್ಕೊತಿ? ಸರಿ ಎದೋ ಊಟ ಮಾಡು. ಬೇಡಕಂತಾಯಿ, ಮನೇಲಿ ಅಡುಗೆ ಮಾಡೋಕ್ಕೆ ಹೇಳಿದ್ದೆ, ಇನ್ನಮೇಲೆ ಅಲ್ಲಿ ತಿನ್ಕೊಬತ್ತೀರಾ ಇಲ್ಲಿ ಮಾಡಿಸ್ತೀರಾ ಅಂತಾಳೆ. ನಾನು ನನಗೆ ಹೋಯ್ತೀನಿ. ಅದು ಅಲ್ಲದೆ ನಿಮ್ಮ ಅಪ್ಪತ್ತಾರೆ, ನಾನೇನಾದ್ರು ಇಲ್ಲಿ ಬಂದಿದ್ದೆ ಅಂದರೆ ಬೈತಾರೆ. ಅವ್ರಿಗೆ ನಿಂಗೆ ಗೊತ್ತಲ್ಲ ಹಿಂಗೆಲ್ಲ ಬರೋದು ಇಷ್ಟ ಆಗಿಲ್ಲ. ನಾನೇನಂದರೆ ಗಿಣ್ಣು ಅಂದರೆ ನಿಂಗೆ ಆಸೆ ಅವತ್ತೂ ನಿನ್ನ ಗಂಡ ಬರಲಿಲ್ಲ, ಅದಕ್ಕೆ ತಗೊಂಬರೋಣ ಅಂತ ಒಬ್ಬಳೇ ಓಡ್ ಬಂದೆ. ಏನಮ್ಮ ಒಂದು ಗ್ಲಾಸ್ ಕಾಫಿ ಕುಡಿಯೋಕೆ ಅಲ್ಲಿಗಂಟಿಗೆ ಬಂದ ಇರು ಅಂದರೆ ಇಲ್ಲ ಕಂತಾಯಿ ನಾನು ಹೋಯ್ತೀನಿ. ತಾಯಿ ನಿನ್ನ ಹತ್ರ ಇನ್ನೊಂದು ಕೇಳಕ್ಕಿತ್ಕಣೆ, ಊರವರೆಲ್ಲ ಹಂಗಂತಾರೆ, ಇನ್ನು ಸಸಿಗೆ ಮಗ ಆಗಲಿಲ್ವೇ ಮಕ್ಕಳಿಲ್ವೇ ಅಂತ. ಒಂದು ಎಂಥದೋ ಒಂದು ಮಾಡ್ಕೊಳ್ರವ. ನಾವು ಗಟ್ಟಿಯಾಗಿದ್ದಂಗೆ ಬಾಂತನ ಮಾಡಿಬಿಟ್ಟು ಹೊತ್ತಾಗ ಹೊಂಟ್ಬಿಡ್ತೀನಿ. ನಾನು ಹೋದ್ಮೇಲೆ ನಿನ್ಗೆ ಇವಳು ಮಾಡ್ತಾಳೇನೆ ತಾಯಿ? ಯಾವಾಗ ಗಂಡನ ಕಟ್ಕೊಂಡು ಪುರ್ರ ಅಂತ ಆಡ್ತಾಳೋ? ಅಮ್ಮ ನಮಗೇನು ಬೇಡ ಅಂತೇನಿಲ್ಲ, ದೇವ್ರ ಇಚ್ಛೆ ಯಾವಾಗ ಕೊಡ್ತಾನೋ. ತಾಯಿ ಹಿಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಒಂದು ಕಿತ ಡಾಕ್ಟ್ರಿಗೆ ತೋರಿಸು. ಯಾಕೆ ಹೇಳ್ತಿದ್ದೀನಿ ಗೊತ್ತೇ, ಹಿಂಗೆ ಸುಬಕ್ಕ ಇಲ್ವೇ ಆ ಮಗಳು ಭೂವಿ, ಅವಳಿಗೆ ಮಕ್ಕಳೇ ಹಾಕಿಲ್ವಂತೆ. ಮದುವಾಗಿ 3 ವರ್ಷ ಆದ್ರೂ ಗೊತ್ತೇ ಆಗಲಿಲ್ಲ. ಆ ದೊಡ್ಡ ಗಂಡ ಬದುಕಿದಾಗ ಆಮೇಲೆ ಅವ್ನು ಸಾಯೋ ಒಂದು 6 ತಿಂಗಳು ಮುಂದೆ ಹೋಗಿ ಡಾಕ್ಟ್ರನ್ನ ಕೇಳಿದ್ದಕ್ಕೆ ಆಗಲ್ಲ ಇಂಜನ್ಮಕ್ಕು ಅಂತ ಹೇಳಿದ್ರಂತೆ. ಆವಾಗ ಅನಾಥಮಗ ತಗೊಳಕ್ಕೆ ಅಂತ ಓಡಾಡ್ತಿದ್ರು. ಆ ಕೊರಗಿನಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಅವ್ನು ದೊಡ್ಡ ಗಂಡ ತೀರ್ಕೊಂಡಿದ್ದು ಅಲ್ವೇ? ಹಾಂ ಹಂಗ ಈಗ ಭೂವ್ಯಕ್ಕೆ ಏನು ಮಾಡ್ತಾವಳೆ? ಅಯ್ಯ ಇನ್ನೇನು ಮಾಡಾಳು, ಅದೇನೋ ಕಲ್ತ್ಕೊತೀನಿ ಅಂತೇಳಿ ಪ್ಯಾಟಲ್ಲಿ ಒಂದಷ್ಟು ದಿವಸ ಓಡಾಡ್ಕೊಂಡು ಕಲ್ತ್ಕೊಬಂದ್ಲು. ಈಗ 2ನೇ ಮದುವೆ ಮಾಡೋಕ್ಕೆ ಅವ್ನು ಜಾಂಕು ತಯಾರಿ ಮಾಡ್ತಾವನೆ. 2ನೇ ಮದುವೆನೇ ಎಲ್ಲ ಕೊಡ್ತಾರಮ್ಮ? ಅದು ಹೆಂಗೆ ಮಕ್ಕಳು ಹಾಕಿಲ್ಲ 2ನೇ ಮದುವೆನ ಯಾರು ಮಾಡ್ಕೊಂಡಿರ್ತಾರೆ? ಅಯ್ಯೋ ಯಾರ ಪ್ಯಾಟೆ ಹುಡುಗ ಅಂತೆ, ಅವ್ನಿಗೆ ಎಂತಿ ಸತ್ತೋಗಿ ಆಲೇ ಒಂದು 7-8 ವರ್ಷದೇನೋ ಒಂದು ಹೆಣ್ಣು ಹುಡುಗಿಯದಂತೆ. ಅವರಪ್ಪ ಈಗಲೂ ಆಗ್ಲೂ ಅನ್ನಂಗಂತೆ. ಅದಕ್ಕೆ ಯಾರೋ ಈ ಜಾಂಕು ಫ್ರೆಂಡ್ ಅಂತೆ ಆ ಹುಡುಗ. ಅದಕ್ಕೆ ನೋಡಿ ಮಾಡೋಕ್ಕೆ ಅಂತ ಓಡಾಡಿ ಮಾಡ್ತಾವ್ರೆ. ಇನ್ನೇನು ಅವ್ರ ಮನೇಲುವೆ ಅವ್ನ ತಮಣಿ ಅಂದರು ಮಾತಾಡ್ಸೋಕ್ಕಿಲ್ಲ, ನೋಡೋಕ್ಕೂ ಇಲ್ಲ ಅವ್ರನ್ನ. ಈ ಜಾಂಕು ಇಲ್ಲಿ ಇದ್ದಾಗ ಉಂಟು, ಇಲ್ಲಾಂದ್ರೆ ಅಮೆರಿಕಾಗೆ ಇದ್ಬಿಡ್ತಾನೆ. ಆಮೇಲೆ ಇನ್ಯಾರೋ ಹುಡುಗಿಗೆ ಸುಬ್ಬಕ್ಕ ಇರೋ ಗಂಟ, ಆಮೇಲೆ ಮಕ್ಕಳು ಇಲ್ಲ ಮರು ಇಲ್ಲ.
ಅದಕ್ಕೆ ಫಸ್ಟ್ ಎಲ್ಲರೂ ಬೇಡ ಅಂದ್ರಂತೆ. ಹಂಗೂ ಇವನು ಜಾಂಕು ಆಟ ಹಿಡ್ದು ಆ ಹುಡುಗನ್ನ ಮದುವೆ ಮಾಡೋಕೆ ನಿಂತವ್ರೆ. ಇಷ್ಟರಲ್ಲೇ ಮದುವೆ. ನನಗೂ ಸ್ಯಾನರಿ ಸೈಜ್ ಸಿಕ್ಕಿಲ್ಲ, ಸಿಗ್ದಾಗ ಕೇಳಬೇಕು. ಓ ಹಂಗೋ, ನಾನು ಇತ್ತಾಗ ಬಂದ್ಮೇಕೆ ಏನು ಗೊತ್ತಾಗಿಲ್ಲ ಕಣಮ್ಮ. ನಾನು ಅಲ್ಲಿ ಬಂದಾಗ ಇರೋಣ ಕೇಳೋಣ ಅಂದರೆ ಎಲ್ಲಿ ಹಂಗೆ ಬಂದು ಹಿಂಗೆ ಓಡಬೇಕು. ಎಲ್ಲವ ಪಾಪ ನಿಂದೆ ಇಲ್ಲಿ ಕೆಲಸ ಕಾರ್ಯ ಇರಲಿ. ನೀನು ನಾನು ಹೇಳಿದ್ದೆ ತಲೆಗೆ ಕೂತಾಯಿ ಒಂದು ಸರಿ ಡಾಕ್ಟರ್ ಶಾಪ್ಗೆ ಹೋಗಿ ತೋರ್ಸ್ಕೊ ಬರವ. ಸರಿ ಕಣಮ್ಮ, ಇವ್ರು ಬಂದ್ಮೇಕೆ ಮಾತಾಡ್ತೀನಿ. ಸರಿ ಬರೋಣ ನಾನು. ಗಿಣ್ಣ ಅಳಿಯಂದ್ರಿಗೂ ಕೊಡು, ನಿಮ್ಮ ಅತ್ತೆ ಮಾವಂಗೂ ಕೊಡು. ನೀನು ಚೆನ್ನಾಗಿ ತಿನ್ನು, ಬರಲೇ ನಾನು. ಇರು ಅಂದರೆ ಒಂದೇ ಸಮ ಓಡ್ತೀವ. ಇಲ್ಲ ಕಣ್ತಾಯಿ, ಇನ್ನು ಬಿಸಿಲತ್ತ ಲೇಟ್ ಆಗೋಯ್ತದೆ, ಬರಲೇ.